ಹಾಯ್, ವೆಲ್ಕಮ್ ಟು ಮೈ ಹೇಸಲ್ ಲಾಕ್ಸ್. ಇವತ್ತು ನಾನು ಫ್ರೂಟ್ ಕಸ್ಟರ್ಡ್ ಮಾಡಿ ತೋರಿಸ್ತೀನಿ. ಅದು ವಿತ್ ಸೇಮಿಯಾ ಜೊತೆ ಮಾಡಿ ತೋರಿಸ್ತೀನಿ. ಭಾಳ ಟೇಸ್ಟಿಯಾಗಿರುತ್ತೆ. ನೋಡಿ, ಇದಕ್ಕೆ ಏನೇನು ಬೇಕಂತ ತೋರಿಸ್ತೀನಿ. 1/2 ಲೀಟ್ರ್ ಮಿಲ್ಕ್ ಬೇಕು, ಶುಗರ್ ಮತ್ತು ಕಸ್ಟರ್ಡ್ ಪೌಡರ್ ಬೇಕು. ಫ್ರೂಟ್ಸ್ ನಿಮ್ಮ ಹತ್ರ ಏನು ಅವೈಲೇಬಲ್ ಇದೆ ಅದನ್ನು ಹಾಕ್ಕೋಬೋದು. ಪೊಮೆಗ್ರಾನೇಟ್ ಕೂಡ ಹಾಕ್ಬೋದು ಇದರಲ್ಲಿ. ನೋಡಿ, ಇದನ್ನು ಈ ಥರ ಮಾಡಬೇಕಂತ ತೋರಿಸ್ತೀನಿ. ಇವಾಗ ಈಸಿಯಾಗಿದೆ, ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ಇದನ್ನು. ನೋಡಿ, 1 ಕಪ್ ಸೇಮಿಯಾ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ತುಪ್ಪ ಬೇಕು ಸೇಮಿಯಾ ಫ್ರೈ ಮಾಡೋಕ್ಕೆ. ನೋಡಿ, ಇವಾಗ ಈ ಥರ ಮಾಡಬೇಕಂತ ತೋರಿಸ್ತೀನಿ ನಾನು. ಫಸ್ಟಾಗಿ ಸೇಮಿಯಾ ಫ್ರೈ ಮಾಡ್ಕೊಳ್ಳೋಣ ನಾವು. ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ಇದನ್ನು. ಟ್ರೈ ಮಾಡಿ ನೋಡಿ, ಮತ್ತೆ ಕೇಳ್ತಾರೆ ಅವರು. ಇದನ್ನು ಫ್ರೈ ಮಾಡಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡಬೇಕು. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ನಾನು, 1 ಸ್ಪೂನು. ಹೆಚ್ಚಿಗೆ ಏನು ಬೇಕಾಗಿಲ್ಲ, 1 ಸ್ಪೂನ್ ಸಾಕ್ರಿ ಇದಕ್ಕೆ. ನೋಡಿ, ಇವಾಗ ಕಲರ್ ಚೇಂಜ್ ಆಗ್ತಾಯಿದೆ ಇದು. ನೋಡಿ, ಈ ಥರ ಆಯಿತು. ಬ್ರೌನ್ ಕಲರ್ ಬರಬೇಕು ಇದು. ಇದರಲ್ಲಿ ಹಾಲು ಹಾಕ್ತಾಯಿದ್ದೀನಿ ನಾನು ಇವಾಗ. ಹಾಲೇನು ನಾನು ಬಿಸಿ ಏನು ಮಾಡಿಲ್ಲ, ಆವಾಗ ಹಾಗೆ ತಣ್ಣದು ಹಾಕ್ತಾಯಿದ್ದೀನಿ ನಾನು ಇದಕ್ಕೆ. ಚೆನ್ನಾಗಿ ಕಲಸಿ ಇದನ್ನು. ಇದು ಸೇಮಿಯಾ ಇದರಲ್ಲಿ ಬಾಯ್ಲ್ ಆಗಬೇಕು ಹಾಲಿನಲ್ಲಿ. ಹೈ ಫ್ಲೇಮಲ್ಲಿ ಇಟ್ಟು ಒಂದು 5 ನಿಮಿಷ ಇದನ್ನು ಬಾಯ್ಲ್ ಮಾಡಿ. ನೋಡಿ, ಇದಕ್ಕೆ ಇವಾಗ ಶುಗರ್ ಹಾಕ್ತಾಯಿದ್ದೀನಿ. ಶುಗರ್ ನಿಮಗೆ ಸ್ವೀಟ್ ಹೆಚ್ಚಿಗೆ ಬೇಕಂದರೆ ಹಾಕ್ಕೋಬೋದು, ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೋಬೋದು. ನಾನು ಇದಕ್ಕೆ 3 ಸ್ಪೂನ್ಸ್ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಕಸ್ಟರ್ಡ್ ಪೌಡರನ್ನು ಹಾಲು ಹಾಕಿ ಈ ಥರ ಕಲಿಸ್ಕೊಂಡಿದ್ದೀನಿ. ಇದು ಹಾಕಿದ ಮೇಲೆ ಕಂಟಿನ್ಯೂಯಸ್ ಆಗಿ ಕೈ ಆಡಿಸ್ತಾ ಇರಬೇಕು, ಏಕೆಂದರೆ ಅದು ತಿಕ್ಕಾಗಿಬಿಡುತ್ತೆ. ನೋಡಿ, ಸ್ವಲ್ಪ ನೀರು ತೊಗೊಂಡಿದ್ದೀನಿ, ಅದೇ ಕಪ್ಪಿಂದ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಫುಲ್ಲಾಗಿ 1/2 ಲೀಟರ್ ಹಾಲು ಹಾಕಿದೆ, ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಇದಕ್ಕೆ ಏನಿಲ್ಲ, ಹೀಗೆ ಕಂಟಿನ್ಯೂಯಸ್ ಆಗಿ ತಿರುಗಿಸ್ತಾ ಇರಬೇಕು. ಸೇಮಿಯಾ ಆಲ್ರೆಡಿ ಬಾಯ್ಲ್ ಆಯಿತು. ಇವಾಗ ಕಸ್ಟರ್ಡ್ ಪೌಡರ್ ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಟು ತಿರುಗಿಸ್ತಾ ಇರಬೇಕು. ಅದು ಗಟ್ಟಿ ಆಗ್ತಾ ಬಂದರೆ ಒಂದು 3 ನಿಮಿಷ ಕೂಡ ಸಾಕು. ನೋಡಿ, ಇವಾಗ ರೆಡಿ ಆಯಿತು. ಫ್ರೂಟ್ಸ್ ಎಲ್ಲ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ, ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದರಲ್ಲೇ ಮಿಕ್ಸ್ ಮಾಡಿ ಫ್ರಿಜ್ನಲ್ಲಿ ಇಟ್ಬಿಡ್ತಾರೆ. 3 to 4 hours ಫ್ರಿಜ್ನಲ್ಲಿ ಇಡಬೇಕು. ನಾನೇನು ಮಾಡಿದೆ ಅಂದರೆ, ಅದನ್ನು ತಣ್ಣಗಾದ್ಮೇಲೆ ಅದರ ಮೇಲೆ ಫ್ರೂಟ್ಸ್ ಹಾಕಿ ಸರ್ವ್ ಮಾಡ್ಕೊಂಡಿದ್ದೀನಿ. ಆ ಥರ ಕೂಡ ಮಾಡ್ಕೋಬೋದು. ನೋಡಿ, ಇವಾಗ ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆನೋ, ತಿನ್ನೋಕೆ ಕೂಡ ಅಷ್ಟು ಯಮ್ಮಿ ಆಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ. ನಾನು ಇದು ಮಾಡಿದ ಕೂಡಲೇ ಖಾಲಿನೇ ಆಗಿಬಿಡ್ತು 10 ನಿಮಿಷದಲ್ಲಿ. ಎಲ್ಲರೂ ಚೆನ್ನಾಗಿದೆ ಅಂತ ತಿಂದರು. ನೀವು ಕೂಡ ಟ್ರೈ ಮಾಡಿ. ನನ್ನ ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.